ಸ್ನೇಹಿತರೆ ಮೇನ್ ಲೈನ್ 2 ಇಂಚಿಂದಕ್ಕೆ ಗೇಟ್ ವಾಲ್ ಕೊಂಡ್ರಸ್ಕೊಂತ ಇದಾರೆ. ಗೇಟ್ ವಾಲ್ ಮೇನ್ ಲೈನ್ ಇಂದ ಸೆಂಟ್ರಿಗೆ ಅಲ್ಲಿಗೆ ಬರುತ್ತೆ. ಅಲ್ಲಿಂದ ಡಿವೈಡ್ ಆಗಿ ಈ ಕಡೆಗೆ 1.25 ಇಂಚು, ಆ ಕಡೆಗೆ 1.25 ಇಂಚು ಹೋಗುತ್ತೆ. ಈಗ ನೋಡ್ರಿ ಮೇನ್ ಗೇಟ್ ವಾಲ್ ಕೊಂಡ್ರಸ್ಕೊಂತ ಇದಾರೆ. ಫಸ್ಟ್ ಎಲ್ಲ ಅಳತೆ ಮಾಡ್ಬಿಟ್ಟು ಕಟ್ ಮಾಡ್ಕೊಂಡು ಎಲ್ಲ ಹೋಗಿ ಅಂತಿದ್ಮೇಲೆ ಗಮ್ ಹಾಕೋದು. ಒಂದ್ಸರಿ ಗಮ್ ಹಾಕಿ ಹಿಡ್ಕೊಂತಂದ್ರೆ ಮತ್ತೆ ಅದೆಲ್ಲ ತೆಲ್ ನಾವು ಫಸ್ಟ್ಗೆ ಎಲ್ಲ ಕರೆಕ್ಟ್ ಮೆಜರ್ಮೆಂಟ್ ನೋಡ್ಕೊಂಡು ಕುಂಡ್ರಸ್ಕೊಂತಾರೆ ಸ್ನೇಹಿತರೆ. ನೋಡ್ರಿ 2 ಇಂಚಿಂದ ಅಳತೆನೆ ಬೇರೆ ಇದೆ, 1.25 ಇಂಚಿಂದ ಅಳತೆನೆ ಬೇರೆ ಇದೆ. ಅದೆಲ್ಲ ಕನ್ಫರ್ಮ್ ಮಾಡ್ಕೊಂಡೆ ಮಾಡ್ಕೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸರಿಯಾಗಿ ಕುತ್ಕೊಂಡ್ಲಿಲ್ಲ ಅಂದ್ರೆ ಮುಂದೆ ನೀರು ಲೀಕೇಜ್ ಆಗೋ ಇದ್ರ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವತ್ತು ಮುಗಿಯುತ್ತೆ ಇಲ್ಲ ಕೆಲಸ ಮುಗಿಯುತ್ತಾ? ನೀವು ಎಕರೆ ಎಷ್ಟು ಕಿಡ್ಕೊಂಡಿರೋದು? 3,000. ಅದು ನಿನ್ನೆ ಮಾಡಿದ್ರ? ಆ ಕಡೆ ಬೆಳಿಗ್ಗೆ ಈ 2 ಎಕರೆನ? ಆ ಪ್ಲಾಟ್ ಈ ಪ್ಲಾಟ್ 1.5 ಐತಾ? ಇವತ್ತು ಮುಗಿಯುತ್ತ ಹಂಗಾರೆ ಕೆಲಸ ಅಲ್ಲ? ಅದು 2 ಇಂಚಿಂದ ಹಳೇದಾ? ಸ್ನೇಹಿತರೆ ಮೇನ್ ಲೈನ್ ಆಲ್ರೆಡಿ ಇದೆ ಬದಿನಲ್ಲಿ 2 ಇಂಚಿಂದ, ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈಗ 2 ಇಂಚಿಂದ ಕೂರಿಸಿದ್ದಾರೆ. ಈಗ ಆ ಕಡೆ 1.25 ಇಂಚಿಂದ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಗಮ್ ಹಾಕೊಳ್ಳೋದು ಏನೋ ಮಾಡ್ಕೊಂತಾರೆ. ಓಕೆ, ಒಂದ್ ಕಡೆ ಗಮ್ ಹಾಕೊಂಡು ಇನ್ನೊಂದ್ ಕಡೆ ಎತ್ತಲಿಕ್ಕೆ ಬರುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ನೋಡೋಣಂತ ಯಾವ ತರ ಮಾಡ್ತಾರೆ ಅಂತ. ಬೆಂಡ್ ಇರುತ್ತಲ್ವಾ, ಆ ಕಡೆ ಗಮ್ ಹಾಕೊಂಡು ಈ ಕಡೆಗೆ ಮೇಲೆ ಎತ್ತಿರ ಮುಗೀತಲ್ವಾ, ಈಸಿ ಆಗುತ್ತೆ ಬೆಂಡ್ ಇರೋದ್ರಿಂದ ಕರೆಕ್ಟಾಗಿ. ನೋಡ್ರಿ ಒಂದು ಓಕೆ, ಮೇಲ್ಗಡೆದು ಹಾಕಬಾರ್ದು, ಮೇನ್ ಲೈನಿಗೆ ಹಾಕೊಂಡ್ರೆ ಅನುಕೂಲ. ಓಕೆ, ಅವಾಗ ಏನಾಗುತ್ತೆ ನಮ್ಗೆ ಬೇಕಾದ್ರೆ ಆರಾಮಾಗಿ ಕುತ್ಕೊಳ್ಳುತ್ತೆ. ಹಿಂದಕ್ಕೆ ಮುಂದಕ್ಕೆ ಅಡ್ಜಸ್ಟ್ ಮಾಡೋದು ಅದಕ್ಕೆಲ್ಲ ಕರೆಕ್ಟ್ ಆಗಿರುತ್ತೆ. ನಾವು ಹಾಕ್ಬಿಡ್ತೀವಿ. ಓಕೆ, ಸ್ವಲ್ಪ ಕ್ರಾಸ್ ಆಯ್ತಿದೆ. ಈಗ ಸ್ಟ್ರೈಟ್ ಅಂದ್ರೆ ಹಿಂಗ್ ಬರ್ತದೆ. ಅದೇ ಅದೇ ಸ್ಟ್ರೈಟ್ ಅಂದ್ ಬಿಟ್ಟು ಹೋಗ್ಬಿಡ್ತದೆ. ಓಕೆ ಓಕೆ, ಕ್ರಾಸ್ ಆಗುತ್ತೆ. ಪರ್ಫೆಕ್ಟ್ ಆಗಿ ಓಕೆ. ಸ್ನೇಹಿತರೆ ನಮಸ್ಕಾರ. ಇದು ಚಿನ್ನೈನಟ್ಟಿ ಗ್ರಾಮದವರು ರಂಗಸ್ವಾಮಣ್ಣವ್ರದ್ದು ಅಂತ ಹೇಳಿ ಜಮೀನು. ಸ್ನೇಹಿತರೆ ಇಲ್ಲಿ ಹೊಸದಾಗಿ ಅಡಿಕೆ ಗಿಡ ದಾಯ ಮಾಡ್ಬಿಟ್ಟು ಡ್ರಿಪ್ ಲೈನ್ ಎಳ್ಕೊಂತ ಇದ್ದಾರೆ. ಆ ಕಡೆ ಆಲ್ರೆಡಿ ಒಂದು ಡ್ರಿಪ್ ಲೈನ್ ಎಳೆದಿದ್ದಾರೆ, ನಾನು ಬ್ಯಾಕ್ ಗ್ರೌಂಡ್ ವಿಡಿಯೋದಲ್ಲಿ ತೋರಿಸ್ತೀನಿ.
ಈಗ ನಾವೇನೀಗ ಈ ಖಾಲಿ ಜಮೀನ್ ಇದೆ ಇದಕ್ಕೆ ಡ್ರಿಪ್ ಲೈನ್ ಮಾಡ್ತಾರೆ. ಈಗ ಡ್ರಿಪ್ ಲೈನ್ ಮಾಡ್ಲಿಕ್ಕೆ ಎಲ್ಲ ಪೈಪ್ ಲೈನ್ ತಂದಿದ್ದಾರೆ. ಅಂದ್ರೆ ಮೈನ್ ಲೈನ್ 2 ಇಂಚಿಂದು, ಆಮೇಲೆ 1 ಇಂಚಿನ ಪೈಪು, ಆಮೇಲೆ 3 ವೇ ಬೆಂಡ್ಗಳು, ಏನೇನ್ ಬೇಕಾಗುತ್ತೆ, ಗೇಟ್ ವಾಲು, ಆಮೇಲೆ ನೋಡ್ರಿ ಈ ತರ ಗೇಟ್ ವಾಲ್ ರೆಡಿ ಮಾಡಿದ್ರೆ ಏನೇನ್ ಮೆಟೀರಿಯಲ್ ಬೇಕು ಎಲ್ಲ ತಂದಿದ್ದಾರೆ. ಹೆಚ್ಚು ಕಮ್ಮಿ ಎಷ್ಟು ಖರ್ಚು ಬರುತ್ತೆ ಈಗಿನ ದಿನಮಾನದಲ್ಲಿ ಅಂತ ಹೇಳಿ ಅಣ್ಣವ್ರು ಇದಾರೆ, ಅವ್ರ ಕಡೆಯಿಂದ ಮಾಹಿತಿ ತಗೊಳ್ಳೋಣ. ಇದು ನೋಡ್ರಿ, ಇದು 1 ಇಂಚು ರೆಡಿ ಮಾಡ್ಕೊಂಡಿದ್ರೆ ಇದು ಭೂಮಿ ಮೈನ್ ಲೈನ್ ಇಂದ ಮೇಲೆ ಈ ತರ ಬರುತ್ತೆ. ಇಲ್ಲಿ ಕೊಡ್ತಾರೆ ಕಲೆಕ್ಷನ್, ಅಂದ್ರೆ ಲ್ಯಾಟ್ರಲ್ ಇಲ್ಲಿಂದ ಎಳ್ಕೊಂತಾರೆ. ಅಣ್ಣ 16 12 ಲ್ಯಾಟ್ರಲ್ 16 mm ಇಂದ ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಎಳ್ಕೊಂತಾರೆ. ಕಾವೇರಿ ಕಂಪ್ನಿ ತಂದಿದ್ದಾರೆ. ಆಮೇಲೆ ಪೈಪು ಮೈನ್ ಇವು ಫಿನೋಲೆಕ್ಸ್ ತಂದಿದ್ದಾರೆ. ಎಷ್ಟು ಖರ್ಚು ಬರುತ್ತೆ, ಯಾವ ತರ ಮಾಡ್ತಾರೆ ಅಂತ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಇವರು ಒಂದ್ ಸೈಡ್ ಬದಿಗೆ ಹಾಕ್ಬಿಟ್ಟು ಇಲ್ಲಿಗೆ 16 mm ಒಂದ್ ಲೈನ್ ಹೊಡ್ಕೊಂಡು 8 ರಿಂದ 12 ಗಿಡದವರೆಗೂ ಪ್ರೆಸರ್ ಬರುತ್ತೆ. ಆ ತರ ಮಾಡ್ಕೊಂತ ಇದಾರೆ. ಅಣ್ಣವ್ರಿದ್ದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಂತೀನಿ ನಾನು ಸ್ನೇಹಿತರೆ. ಸ್ನೇಹಿತರೆ ನಮಸ್ಕಾರ. ಈಗ ನೋಡ್ರಿ, ಈಗ ಆಲ್ರೆಡಿ ರೆಡಿ ಆಗಿದೆ ಇದೊಂದು ಲೈನ್ ಮಣ್ಣು ಮುಚ್ಚೋದು. ಇದು ಏನು ಗುಂಡಿ ತೆಗೆದ್ರೆ ಗುಂಡಿ ಮುಚ್ಚೋದು ಅಷ್ಟೇ ಬ್ಯಾಲೆನ್ಸ್ ಇರೋದು. ಗಿರೀಶ್ ಅಣ್ಣರು ಇದಾರೆ, ಸೋಮಶೇಖರ ಅಣ್ಣರು ಇದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಗಿರೀಶ್ ಅಣ್ಣ ನಮಸ್ಕಾರ. ಸೋಮಣ್ಣ ನಮಸ್ಕಾರ. ನಮಸ್ತೆ ಸರ್. ಓಕೆ ಅಣ್ಣ, ನಿಮ್ದು ಯಾವ ಊರಣ್ಣ? ಸರ್ ನಮ್ದು ಗೌನಹಳ್ಳಿ ಸರ್. ಗೌನಹಳ್ಳಿ. ಓಕೆ, ನಿಮ್ಮೂರಿಂದ ಇಲ್ಲಿ ಇದು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಣ್ಣ? 18 ಆಗುತ್ತೆ ಸರ್. 18 ಆಗುತ್ತೆ. ಓಕೆ, ಅಲ್ಲ ಎಷ್ಟು ಗಂಟೆಗೆ ಬಂದಿದ್ರಣ್ಣ ಕೆಲ್ಸಕ್ಕೆ? ಸರ್ 6 ಗಂಟೆಗೆ ಬರ್ತೀವಿ ಸರ್ ನಾವು. 6 ಗಂಟೆಗೆ ಬರ್ತೀರಾ? ಓಕೆ ಅಣ್ಣ, ಮೊದ್ಲೆಲ್ಲ ಡ್ರಿಪ್ ಲೈನ್ ಯಾವ ತರ ಮಾಡ್ತಿದ್ರು, ಇವರು ರೈತರು ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರೆ ನೀವ್ ಯಾವ ತರ ಹೇಳಿ ಯಾವ ತರ ಮಾಡ್ತಾ ಇದ್ರ? ಸರ್ ಮುಂಚೆ ಎಲ್ಲ ಹೆಂಗ್ ಮಾಡಾರ ಅಂದ್ರೆ ಮೇನ್ ಲೈನ್ ಸಬ್ ಲೈನ್ ಇದ್ರ ಹಾಕೊಂಡು ಎರಡು ಇರವು ಭೂಮಿ ಒಳಗಿದ್ದಲ್ಲೇನೆ ಲ್ಯಾಟ್ರಲ್ ಎಳ್ಕೊಂತಿದ್ರು ಸರ್. ಹೌದು, ಕರೆಕ್ಟ್. ಭೂಮಿ ಒಳಗೇನೆ ಇದನ್ನ ಹಾಕೊಂಡು ಎಳ್ಕೊಂತಿದ್ರು. ಈಗ ಏನ್ ಮಾಡ್ತಾರಂದ್ರೆ ಒಳಕ್ಕೆ ಭೂಮಿ ಆಳ ಇರುತ್ತೆ ಅಂತ ಹೇಳ್ಬಿಟ್ಟು ಹಗ್ಲಗ್ಲ ದೊಗೆಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡಿಸ್ತದಾರೆ ಸರ್. ಈಗ ಏನಾಯ್ತು, ಇಲ್ಲಿ ಕಿತ್ಕೊಂಡ್ತು ಅಂದ್ರೆ ಏನಾನ ಪ್ರಾಬ್ಲಮ್ ಆದ್ರೂ ಇಲ್ಲೇ ಕಟ್ ಮಾಡ್ಕೊಂಡು ಇದನ್ನ ಸಿಗಿಸ್ಕೋಬಹುದು ಸರ್. ಹಂಗಾಗಿ ಈ ತರ ಮಾಡ್ಸಿದಾರೆ ಇವ್ರು. ಓಕೆ ಅಣ್ಣ, ಮೊದ್ಲು ಮಾಡ್ತಿದ್ ಏನಪ್ಪಾ ಅಂದ್ರೆ ಒಳಗೆ ಏನಾರು ಕಟ್ಕೊಂಡು ಏನಾರು ಮಡಚ್ಕೊಂತಂದ್ರೆ ಭೂಮಿ ದೊಗಿಬೇಕಿತ್ತು. ಭೂಮಿ ದೊಗಿಬೇಕಂದ್ರೆ ಭೂಮಿ ಹೋಗೋದ್ಬಿಟ್ಟು ಅಲ್ಲಿಂದ ಅದ್ ಏನ್ ಪ್ರಾಬ್ಲಮ್ ಅಂತ ಅದು ಆಳುಕಿರೋದಂದ್ರೆ ಈಗ ಯಾರ್ ನೀಟ್ಗೈತೆ ಅಂತ ದೊಗಿಯಕ್ ಆಗ್ತಿರ್ಲಿಲ್ಲ. ದೊಗಿಬೇಕಾದ್ರೆ ಅದು ಪೈಪಿ ಬಿದ್ರು ತಿರ್ಗಾ ಅಲ್ಲಿಂದ ಏಕ ದೊಗಿಬಹುದು. ಓಕೆ, ಆರೆ ಎಲ್ಲಾರು ಮಿಸ್ ಆಗಿ ಪೈಪ್ ಪ್ಯಾಚ್ ಹಾಕಬೇಕು. ಹೌದು ಸರ್, ಆತರ ಎಲ್ಲ ಆಗೋದು. ಈಗ ಆತರ ಏನಿಲ್ಲ, ಇಲ್ಲೇ ಮೇಲೆನೆ ಕೊಟ್ಬಿಡ್ತೀವಿ. ಏನ ಕಟ್ಕೊಂಡ್ರು ಇದನ್ನ ಕಿತ್ತು ಅದ್ರೊಳಗೆ ಏನೇ ಇದ್ರು ಗಲೀಜು ತೆಗೆದ್ ಬಿಡ್ಬೋದು. ಇಲ್ಲಿ ಮೇಲ್ಗಡೆನೆ ತೆಗೆದ್ಬಿಡ್ಬೋದು. ಎಂಟ್ ಕ್ಯಾಪ್ ಅಣ್ಣ ಗಮ್ ಹಾಕಿ ಬಿಟ್ಟಿರಾ ಫೈನಲ್ ಆಗಿ? ಫೈನಲ್ ಇದು ಗಮ್ ಹಾಕಿದ್ವಿ, ಅಲ್ಲಿ 8 ಕ್ಯಾಪ್ ಎತ್ತಿದ್ವಿ. ಕೊನೆಗೆ ಅಲ್ಲಿ ಬಿಚ್ಬಿಟ್ರೆ ಬಿಲ್ಲೇನೆ ಕಸ ಕಡ್ಡಿ ತೊಳಿದ್ರೆ ಅಲ್ಲಿ ತಕ್ಕೋಬಹುದು. ಓಕೆ ಅಣ್ಣ, ಭೂಮಿಯಿಂದ ಎಷ್ಟು ಎಕ್ಸ್ಟ್ರಾ ಹೊಡ್ಸಿರ ಅಂದಾಜು? ಒಂದ್ ಅಡಿ ಇದ್ರೆ ಸಾಕು ಸರ್. ಒಂದಡಿ ಹೊಡ್ಸಿದ್ರೆ? ಜಾಸ್ತಿ ಹೊಡ್ಸಿದ್ರೆ ಏನಾಗುತ್ತೆ ಅಂದ್ರೆ ಹಾಕಿ ಓಡಾಡ್ಬೇಕಾದ್ರೆ ಉಳ್ಕೊಂತತಿ, ಬಿಸ್ಲಿಗೆ ಬೇಗ ಇದಾಗುತ್ತೆ. ಇಷ್ಟಿದ್ರೆ ಏನಾಗುತ್ತೆ ಅಂದ್ರೆ ಗಾಡಿನೂ ಓಡಾಡ್ತಾವ ಸಬ್ಸೈಡ್. ಓಕೆ ಅಣ್ಣ, ಪಾಯಿಂಟ್ ಇಂದ ಪಾಯಿಂಟ್ ಎಷ್ಟು ಅಡಿ ಐತೆ? 8 ಅಡಿ ಐತೆ ಸರ್, ಇಲ್ಲಿದ್ದ ಅಲ್ಲಿ ಗ್ಯಾಪ್ 8 ಅಡಿ. ಓಕೆ, ಕೆಳಗಡೆ ಇದು ಮೈನ್ ಲೈನ್ 1/4 ಇಂಚು 1/4 ಇಂಚಿಂದ 3 ವೇ ಹಾಕೊಂಡು ಮೇಲೆ ಕೆತ್ಕೊಂಡಿರ್ತೀರಾ? ಹೌದು ಸರ್. ಓಕೆ, ಇದು ಎಷ್ಟು mm ಅಣ್ಣ ಅದು ಕರೆಯೋದು ಲ್ಯಾಟ್ರಲ್? ಎಷ್ಟು? 16 mm ಅನ್ಸುತ್ತೆ. 16 mm. ಓಕೆ ಅಣ್ಣ, ಇದು ಮೊದ್ಲೆಲ್ಲ 12 mm ಹಾಕವರು, 16 mm 12 mm ಏನ್ ವ್ಯತ್ಯಾಸ ಬರುತ್ತೆ, ಯಾವ್ದು ಬೆಸ್ಟ್ ಅನ್ಸುತ್ತೆ ಸರ್? ಈಗ ಹೆಂಗ್ ಗೊತ್ತಾ, ಅದ್ರಾಗೆ ಒಂದು 6-7 ಗಿಡ ಇದ್ರೆ 12 mm ಬೆಸ್ಟ್. ಓಕೆ, ಅಥವಾ ನೀವು ಒಂದು 10-12 ಗಿಡ ಬೀಳ್ತು ಅಂದ್ರೆ 16 mm ಹಾಕ್ಬೇಕು. ಓಕೆ, ಯಾಕೆಂದ್ರೆ ಲೋಡ್ ತಳ್ಳುತ್ತೆ. ಓಕೆ, ಲೈನ್ ದೊಡ್ಡದಿರೋದ್ರಿಂದ ಲೋಡ್ ತಳ್ಳುತ್ತೆ, ಕೊನೆವರೆಗೂ ಹೋಗುತ್ತೆ. 12 mm ಹಾಕಿದಾಗ ಜಾಸ್ತಿ ಗಿಡ ಬಿದ್ದುತ್ತೆ, ಮುಂದೆ ನೀರ್ ಹೋಗಲ್ಲ. ಲಾಸ್ಟ್ ಗಿಡಗಳು ನೀರು ಇರ್ತಾವಲ್ಲ, ಆ ಗಿಡಕ್ಕೆ ನೀರ್ ಹತ್ತಲ್ಲ, ಸಬ್ಸೆಟ್ ಆಗಲ್ಲ. ಓಕೆ, ಈ ಪಾಯಿಂಟ್ ಅಲ್ಲ ಅಣ್ಣ, 8 ಅಡಿ ಅಂತ ಹೇಳಿದ್ರೆ ಎಷ್ಟು ಗಿಡ ಕುತ್ಕೋಬಹುದಣ್ಣ? ಎಕರೆಗೆ 600 ಗಿಡ ಕುತ್ಕೊಂತ. ಅಲ್ಲಲ್ಲ, ಈ ಲೈನ್ ಇಂದ ಕೊನೆಗೆ ಒಟ್ಟು ಇಲ್ಲಿ ಹಿಂಗೆ ಇದು 12 ಬೀಳುತ್ತೆ. 12 ಬೀಳುತ್ತೆ. 12 ಇದ್ರೂ ಪ್ರೆಸರ್ ತಳ್ಳುತ್ತೆ. ಸಿಂಗಲ್ ಲೈನ್ ಅಲ್ಲ, ಒಂದೇ ಲೆವೆಲ್ ಇದ್ರೆ ಚೌಕವಾಗಿದ್ರೆ ಅದ್ರ ಮೇಲೆ ಇದು ಮಾಡ್ತೀವಿ. ಇದು ಹೆಂಗಂದ್ರೆ ಇದು ಮೂಲೆ ಅಲ್ಲ, ಹಂಗಾಗಿ ನೀರ್ ಸಬ್ಸೈಡ್ ಆಗ್ತಾವ ಅಂತ ಈ ತರ ಹಾಕ್ಯಾನೆ. ಓಕೆ, ಆಯ್ತಣ್ಣ. ಈಗ ಆ ಕಡೆ ರೆಡಿ ಮಾಡ್ತಾ ಇದೀರಲ್ಲ, ನೀವು ನಾರ್ಮಲ್ ಆಗಿ ಇದು ಕ್ವಾಲಿಟಿ ಆಗ್ಲಿ ಯಾವ್ದು ಒಳ್ಳೇದು ಅಂತ ಹೇಳಿ ಪೈಪರ್ ಆಯ್ತು ಇದಾರು ಆಯ್ತು, ಕ್ವಾಲಿಟಿ ಒಂದು ಈಗ ಉದಾಹರಣೆ ಲ್ಯಾಟ್ರಲ್ ಆಗಿರ್ಬೋದು, ಅವ್ರವ್ರ ಅನುಕೂಲಕ್ಕೆ ತಕ್ಕ ಮಾಡ್ಕೋಬಹುದು. ಓಕೆ, ಸ್ವಲ್ಪ ಜಾಸ್ತಿ ಬಾಳಿಕೆ ಬರ್ಬೇಕು ಅಂದ್ರೆ ಹೆವಿ ಐಟಮ್ ಹಾಕ್ತಾರೆ.
ಓಕೆ. ಇಲ್ಲ ನಂಗೆ ಒಂದ್ 2 ವರ್ಷ ಬಾಳೆ ಅಂದ್ರೆ ಏನಾಗಲ್ಲ ನಡೀತದೆ ಅಂತ ಲೋಕಲ್ ಹಾಕ್ಬೋದು. ಓಕೆ ಓಕೆ ಅಣ್ಣ, ನೀವು ನಾರ್ಮಲ್ ಆಗಿ ಕೆಲ್ಸಕ್ಕೆ ಬಂದಾಗ ಅವ್ರ ಪಾಯಿಂಟ್ ಕೊಟ್ಮೇಲೆ ಫಸ್ಟ್ ಯಾವ ತರ ಕೆಲಸ ಮಾಡ್ಕೊಂಡ್ರಿ, ಏನೇನ್ ಕಟ್ ಮಾಡ್ಕೊಂಡ್ರಿ, ಹೆಂಗ್ ಮಾಡ್ಕೊಂಡ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ. ಇವೇ ಅಳತೆ ಮಾಡ್ಕೊಂತೀವಿ ಫಸ್ಟ್, ಅಲ್ಲಿ ಎಷ್ಟಿರುತ್ತಾ ಅಷ್ಟಕ್ಕೆ. ಓಕೆ ಅಳತೆ ಮಾಡ್ಕೊಂಡು ಓಕೆ. ಅಲ್ಲಿ ಭೂಮಿ ಎಷ್ಟು ಆಳ ಇರುತ್ತೆ, ಇಲ್ಲ ಹೈಟ್ ಇರುತ್ತಾ, ಕಮ್ಮಿ ಓಕೆ. ಭೂಮಿಯಿಂದ ಮೇಲಕ್ಕೆ ಎಷ್ಟು ಅಡಿ ತಗೋಬೇಕು ಅಂತ ಲೆಕ್ಕ ಮಾಡ್ಕೊಂಡು ಇದು ಕಟ್ ಮಾಡ್ಕೊಂತೀರಾ? ಅಲ್ಲಿ ಆಳ ಚೆಕ್ ಮಾಡ್ಕೊಂಡ್ ಬಂದಿರ್ತೀವಿ. ಓಕೆ. ಚೆಕ್ ಮಾಡ್ಕೊಂಡ್ ಬಂದು ಈ ತರ ಅಳತೆ ತಗೊಂಡು ಒಂದು ಕೊಯ್ಕೊಂತೀವಿ ಫಸ್ಟ್ ಸ್ಟಾರ್ಟಿಂಗ್. ಓಕೆ ಓಕೆ. ಒಂದು ಕೊಯ್ಕೊಂಡು ಆಮೇಲೆ ಒಂದಕ್ಕೆ ಈ ತರ ಕೊಯ್ಕೊಂತೀವಿ. ಓಕೆ. ಇದು ಇವಾಗ ಅಲ್ಲಿ ಆಳಕ್ಕೂ ಇದಕ್ಕೂ ಪಕ್ಕ ಐತೆ. ಓಕೆ. ಒಂದು ಅಡಿಕೆ 3 ವೇ ಹಾಕೊಂತೀರಾ? 3 ಹಾಕ್ಯಂತೀವಿ. ಮೇಲೆ ಎಂಡ್ ಕ್ಯಾಪ್ ಹಾಕೊಂತೀರಾ? ಎಂಡ್ ಕ್ಯಾಪ್ ಹಾಕ್ಯಂಬ. ಆಮೇಲೆ ಪಾಯಿಂಟ್ ಹತ್ರ ಬಂದಾಗ 16 mm ಇದ್ ನೋಡ್ಕೊಂಡು ಅದ್ರಾಗ ಹೋಲ್ ಹೊಡೆದು ಬಿಟ್ಟಲ್ಲಿ ಹೋಲ್ ಹೊಡ್ಕೊಂಡು ಹೋಲ್ ಹೊಡೆದು ಸಿಗಿಸಿ ಮೈ ಕಟ್ಟು ಹೊಡಿ. ಓಕೆ ಅಣ್ಣ, ಇದು ಪೈಪ್ ಎಲ್ಲ ಫಿನಾಲ್ ಹಾಕ್ಸ ತಂದಿದ್ರಲ್ಲ? ಎಲ್ಲ ಫಿನಲ್ ಹಾಕ್ಸಿ. ಏನ್ ರೇಟ್ ಯಜಮಾನ್ರೆ ಫಿನಾಲ್ ಹಾಕ್ಸು? ಓಕೆ. ಇದು 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 ಫಿನಾಲ್ ಹಾಕ್ಸಾ? ಕಾವೇರಿ ಇದು ಕಾವೇರಿ. ಓಕೆ. ಇದು ಎಷ್ಟ್ ಮೀಟರ್ ಅಂತ ಹೇಳಿ ಯಜಮಾನ್ರೆ? 300 ಮೀಟರ್. ಈಗ ಸ್ನೇಹಿತರೆ, ಈಗ ಹೊಸ ಪಾಯಿಂಟ್, ಈಗ ಈ ಜಮೀನಿಗೆ ಈಗ ಆ ಕಡೆ ನಾನು ತೋರಿಸಿದ್ದು ಅದು ಆಲ್ರೆಡಿ ಆಗಿರೋದು. ಈಗ ನೋಡ್ರಿ, ಈ ಜಮೀನಿಗೆ 2 ಇಂಚಿಂದು ಮೇನ್ ಲೈನ್ ಹಾಕೊಂಡಿದ್ದಾರೆ. ಈಗ ಅಲ್ಲಿಂದ 8 ಅಡಿಗೊಂದು ಈಗ ಈ ತರ ಇಲ್ಲಿಂದ ಹಿಂಗ್ ಎಳ್ಕೊಂತ ಬರ್ತಾರೆ. ಫಸ್ಟ್ ಪೈಪ್ ಎಳೆದ್ ಬಿಟ್ಟಿದ್ದಾರೆ. ಅದಾದ್ಮೇಲೆ ನಾನು ತೋರಿಸಿದ್ನಲ್ಲ 3 ವೇ ಹಾಕೊಂತ ಬರ್ತಾರೆ. ಅಣ್ಣ 8 ಅಡಿಗೊಂದು ಕಟ್ ಮಾಡ್ಕೊಂಡ್ 3 ವೇ ಎಂಟಕ್ಕೆಂತ ಮುಂದಕ್ಕೆ ಹೋಗೋದಾ? ಫಸ್ಟ್ ಮೇನ್ ಲೈನ್ ಕೆಳಕ್ ಬಿಡ್ತೀರಾ? ಓಕೆ. ಅದು ಮಿಸ್ ಆಗಲ್ವಾ? ಫಸ್ಟ್ ನೀವು ಲೈನ್ ಮಾಡ್ಕೊಂಡ್ ಬಿಡ್ತೀರಲ್ಲ? ಫಸ್ಟ್ ಗೆ ಅಲ್ಲಿ ಹಾಕೊಂಡಿದ್ವಾ, ಅಲ್ಲಿ ಗೇಟ್ ಎತ್ಕೊಂತೀವಲ್ಲ, ಅಲ್ಲಿಂದ ಹತ್ಲಿಂದ ಬರ್ತೀವಿ. ಓಕೆ ಅಣ್ಣ, ಈಗಿನ ದಿನಮಾನದಲ್ಲಿ ಎಷ್ಟು ಖರ್ಚು ಬರ್ಬೋದು ಒಂದ್ ಎಕರೆಗೆ ಹೆಚ್ಚು ಕಮ್ಮಿ? ನಾವು ಹಾಕೋ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ದಾಯದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ್ ಡ್ರಿಪ್ ಪೈಪ್ ಆಗಿರ್ಬೋದು, ಮೇನ್ ಲೈನ್ ಆಗಿರ್ಬೋದು, 1 ಕಾಲೇಜ್ ಆಗಿರ್ಬೋದು, ಎಂಡ್ ಕ್ಯಾಪ್, ಎಷ್ಟು ಖರ್ಚು ಬರ್ಬೋದು ಹೆಚ್ಚು ಕಮ್ಮಿ? 30 ಬರ್ತಲ್ಲ. ಎಷ್ಟಾಗುತ್ತೆ? ಈ ಕಂಪ್ನಿ ಆದ್ರೆ ಜಾಸ್ತಿ ಆಗುತ್ತೆ. ಲೋಕಲ್ ಹಾಕಿದ್ರೆ ಮೆಟೀರಿಯಲ್ 40,000 ರೂಪಾಯಿ. ಫಿಟ್ಟಿಂಗ್ಸ್ ಜಾಸ್ತಿ ತಾಂತಾವ. ಈಗ ದಿನಮಾನದಲ್ಲಿ ಒಳ್ಳೆ ಕ್ವಾಲಿಟಿ ಇದಾದ್ರೆ. ಈಗ ನಿಮ್ದು ಪೈಪ್ ಲೈನ್ ಇವ್ರ ಕೆಲ್ಸಗಾರದು ಎಕ್ಸ್ಟ್ರಾ, ಬರೀ ಮೆಟೀರಿಯಲ್ದ ಎಷ್ಟಾಗೈತೆ? ಓಕೆ ಅಣ್ಣ. ಓಕೆ, ನಾರ್ಮಲ್ ಆಗಿ ಇಲ್ಲಿ ಡ್ರಿಪ್ ಲೈನ್ ರೆಡಿ ಮಾಡ್ತಿದ್ದೀರಾ. ಈ ತರ ಯಾವ ತರ ಮಾಡ್ತೀರಾ? ನಿಮ್ಮಲ್ಲಿ ಇಲ್ಲಿ ಯಾವ ತರ ಮೆಟೀರಿಯಲ್ ತಂದಿದ್ರೆ ನೀವ್ ಯಾವ ತರ ಮಾಡ್ಕೊಂತಿದ್ದೀರಾ ಅಂತ ಹೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ. ನಮಸ್ಕಾರ ಅಣ್ಣರೇ, ನಿಮ್ಗೆ ಒಳ್ಳೆದಾಗಲಿ. ನಮಸ್ತೆ.